ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಒಂದು ಸ್ವಲ್ಪ ಕೈ ಮೇಲೆ ಮಾಡಿ, ಒಂದು ಕೈ ಮೇಲೆ ಮಾಡಿ ಹೇಳೋಣ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, 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 ಹಲ್ಲೆಲೂಯ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಮತ್ತು ನಾಳೆ ನಮ್ಮೆಲ್ಲರನ್ನ ದೇವರು ಈ ಒಂದು ಆಲಯದಲ್ಲಿ ಒಟ್ಟುಗೂಡಿಸಿದ್ದಾರೆ. ಅವರ ಮಕ್ಕಳಾಗಿ ನಾವೆಲ್ಲರೂ ಒಂದುಗೂಡಿ ಬಂದಿದ್ದೇವೆ. ಒಂದುಗೂಡಿಸಿದ ದೇವರಿಗೆ ಒಂದು ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಇವತ್ತು ಮತ್ತು ನಾಳೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ, ಧ್ಯಾನಿಸಲಿಕ್ಕಿದ್ದೇವೆ. ಏನನ್ನ? ಯಾರನ್ನ? 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 ಯೇಸುವನ್ನ. ಇವತ್ತು ಮತ್ತು ನಾಳೆ ನಾವು ಯೇಸುವನ್ನು ಧ್ಯಾನಿಸಲಿಕ್ಕಿದ್ದೇವೆ. ನೀವು ಯೇಸುವನ್ನು ಎಷ್ಟು ಧ್ಯಾನ ಮಾಡ್ತೀರೋ, ಯೇಸುವನ್ನು ಎಷ್ಟು ನೀವು ಅರಿತುಕೊಳ್ತೀರೋ, ಅಷ್ಟು ನಿಮ್ಮ ಜೀವನ ಬೆಳಕಾಗಿ ಮಾರ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿನ ಬಗ್ಗೆ ಬರೀ ಅರಿವಿದ್ದರೆ ಯಾವ ಪ್ರಯೋಜನವೂ ಇಲ್ಲ. ಯೇಸುವಿನ ಬಗ್ಗೆ ಅರಿವಿದ್ದ ಮಾತ್ರಕ್ಕೆ ಯಾವ ಪ್ರಯೋಜನವೂ ಆಗೋದಿಲ್ಲ. ಯೇಸುವಿನ ಬಗ್ಗೆ ಅರಿವು, ಅನುಭವ ಎರಡೂ ಬೇಕು ನಮಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಬೆಂಗಳೂರಲ್ಲಿ ಭಾಳ ಬಿಸಿ. ಅಲ್ಲಿಂದ ಬಿಡುವಾಗ ನಾನು ಯೋಚನೆ ಮಾಡ್ತಾ ಬಂದೆ, ಬೆಂಗಳೂರಲ್ಲಿ ಇಷ್ಟು ಬಿಸಿ ಇದೆ, ಇನ್ನು ಧಾರವಾಡ ಇನ್ನು ಹೆಂಗಿರುತ್ತೋ. ಅಲ್ಲಿಂದ ಆರಂಭಿಸುವಾಗ ಪ್ರಯಾಣ ಭಯ ಇತ್ತು. ಆದರೆ ಇಲ್ಲಿ ಬಂದಾಗ ಆ ಬಿಸಿಗೂ ಈ ಬಿಸಿಗೂ ಏನು ವ್ಯತ್ಯಾಸ ಇಲ್ಲ. ಪರವಾಗಿಲ್ಲ, ಜೀವ ಬಂತು. ಅದು ಯಾವಾಗ ನನಗೆ ಖುಷಿ ಆಯಿತು, ಇಲ್ಲಿ ಬಂದು ಈ ಒಂದು ಬಿಸಿಯನ್ನು ನಾನು ಅನುಭವಿಸಿದಾಗ ಗೊತ್ತಾಯಿತು, ಅಲ್ಲಿನ ಬಿಸಿನೇ ಇಲ್ಲಿರೋದು ಹೆಚ್ಚಿಲ್ಲ. ಅದೇ ಪ್ರಕಾರ ಯೇಸು ಸತ್ತು ಪುನರುತ್ಥಾನರಾಗಿದ್ದಾರಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಆ ಪುನರುತ್ಥಾನದ ಪವರ್, ಪವಿತ್ರಾತ್ಮನ ಅಭಿಷೇಕ ನಮ್ಮ ಒಳಗಡೆ ನಮಗೆ ಅನುಭವ ಆಗಲಿಲ್ಲ ಅಂದರೆ ನಾವು ನಿಜವಾಗಲೂ ಒಂದು ಒಳ್ಳೆಯ ಕ್ರೈಸ್ತ ಮಕ್ಕಳಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಏನೋ ಒಂದು ಮನುಷ್ಯನಾಗಿ ಬದುಕಿ ಹೋಗ್ಬೋದಷ್ಟೇ. ನಿಜವಾದ ಕ್ರೈಸ್ತ ಮಕ್ಕಳಾಗಿ ಬದುಕಬೇಕಾದ್ರೆ ಪುನರುತ್ಥಾನರಾದ ಯೇಸು, ಪುನರುತ್ಥಾನರಾಗಿ ತನ್ನ ಶಿಷ್ಯರಿಗೆ ಕೊಟ್ಟಂಥ ಪವಿತ್ರಾತ್ಮರು ಪ್ರತಿಯೊಂದು ಕ್ರೈಸ್ತ ಮಗಳ ಹೃದಯದಲ್ಲಿ ಜೀವಿಸುವಾಗ ಮಾತ್ರವೇ ನಿಜವಾದ ಒಂದು ಕ್ರಿಸ್ತೀಯ ಜೀವನವನ್ನು ನನಗೂ ಮತ್ತು ನಿಮಗೆ ಜೀವಿಸಲಿಕ್ಕೆ ಆಗೋದು. ಆ ಕುರಿತಾಗಿ ಇವತ್ತು ಮತ್ತು ನಾಳೆ ಪೂರ್ತಿ ತಿಳ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಅರಿತುಕೊಳ್ಳೋಣ, ಅನುಭವಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ. ಓಕೆನಾ? ಓಕೆನಾ? ಮಾತಾಡ್ಬೇಕು ನೀವೆಲ್ಲ, ಸುಮ್ಮನೆ ಇರಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಲೋಕದವರ ಜೊತೆ ಲೌಕಿಕವಾಗಿ ಮಾತಾಡ್ತೀವಿ ನಾವು, ಆದರೆ ದೇವರ ಜೊತೆ ಮಾತಾಡಲ್ಲ, ಮೌನಿಗಳಾಗ್ಬಿಡ್ತೀವಿ. ಇಲ್ಲಿ ಮಾತಾಡಬೇಕು ನಾವು. ಎಷ್ಟು ನೀವು ಪಾರ್ಟಿಸಿಪೇಟ್ ಮಾಡ್ತೀರೋ, ಎಷ್ಟು ನೀವು ಭಾಗವಹಿಸ್ತೀರೋ, ಅಷ್ಟು ದೇವರು ನಿಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ನೀವು ನಿಮ್ಮನ್ನು ಬಿಟ್ಟುಕೊಡ್ತೀರೋ, ಎಷ್ಟು ನೀವು ದೇವರೊಂದಿಗೆ ಸಹಕರಿಸ್ತೀರೋ, ಅಷ್ಟು ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಈ ಧ್ಯಾನದಲ್ಲಿ ಮೊಟ್ಟ ಮೊದಲನೇದಾಗಿ ದೇವರು ಹೇಳ್ತಾ ಇರುವಂಥ ಒಂದು ಮಾತು, ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯ. ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯ. ಬೈಬಲ್ ತಂದಿಲ್ಲ ಅಂದಿರೋರು ನಾಳೆ ಮರಿದಲೆ ಧ್ಯಾನಕ್ಕೆ ಬರುವಾಗ ಯಾವುದೇ ಭಾಷೆ ಆಗಿರ್ಬೋದು, ಬೈಬಲೊಂದಿಗೆ ಬನ್ನಿ. ಒಂದು ನೋಟ್ಬುಕ್ ತನ್ನಿ. ಹೇಳುವಂಥ ಪ್ರತಿಯೊಂದು ವಾಕ್ಯಗಳನ್ನು ಬರೆದಿಟ್ಕೊಳ್ಳಿ.
ಬರೆದಿಟ್ಕೊಂಡು ನೀವು ಧ್ಯಾನ ಮಾಡಿ ನೋಡಿ. ಆ ವಾಕ್ಯಗಳು ನಿಮಗೆ ಜೀವವನ್ನು, ಶಕ್ತಿಯನ್ನು, ಬಲವನ್ನು, ಬೆಳಕನ್ನು ಕೊಡುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಓದೋಣ ಯಾರಾದರೂ. ಮೊದಲನೇ ಪೇತ್ರ ಅಧ್ಯಾಯ 5 ವಾಕ್ಯ 7. ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ. ಒಂದ್ಸರಿ ನನ್ನ ಜೊತೆ ಕೈ ಮೇಲೆ ಹೇಳ್ತೀರಾ? ನನ್ನ ಚಿಂತೆಯನ್ನೆಲ್ಲ ನಾನು ನನ್ನ ಯೇಸುವಿಗೆ ಬಿಟ್ಟು ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹೇಳಿಸೋಣ. ನಿಮ್ಮ ಚಿಂತೆ ಎಲ್ಲ ಇವತ್ತು ನಾಳೆ ಯಾರಿಗೆ ಬಿಡಬೇಕು ನೀವು? ಆಮೇಲೆ ಸೋಮವಾರದಿಂದ ನೀವೇ ಒತ್ಕೋಬೇಕು ಮತ್ತೆ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಚಿಂತೆಯನ್ನು ನೀವು ಬಿಡದೆ ಯೇಸುವಿನ ಮಾತುಗಳಿಗೆ, ಅಂದರೆ ಚಿಂತೆ ಬಿಡೋದು ಅಂದರೆ ಏನು? ನನ್ನ ಯೇಸು ಹೇಳ್ತಿದ್ದಾರೆ, ನಿನ್ನ ಚಿಂತೆಯೆಲ್ಲ ನನಗೆ ಬಿಟ್ಟುಬಿಡು ಅಂತೇಳಿ. ಅದು ಸಾಲ ಆಗಿರ್ಬೋದು, ರೋಗ ಆಗಿರ್ಬೋದು, ಯಾವುದೇ ಚಿಂತೆ ಆಗಿರ್ಬೋದು. ಇದಕ್ಕೆಲ್ಲದಕ್ಕಿಂತಲೂ ಮಿಗಿಲಾದದ್ದೊಂದಿದೆ, ನಿತ್ಯ ಜೀವ ಅನ್ನುವಂಥದ್ದು. ಹೌದಾ ಹೌದಾ ಹೌದಾ? ಸೊ ಆ ನಿತ್ಯ ಜೀವದಲ್ಲಿ ಬದುಕುವ ಮಕ್ಕಳು ನಾನು ನೀವು. ಅದ್ರ ಬಗ್ಗೆ ಚಿಂತೆ ಮಾಡೋಣ ಇವತ್ತು ನಾಳೆ. ಆ ನಿತ್ಯ ಜೀವದ ಕುರಿತಾಗಿ ಚಿಂತೆ ಮಾಡಿ ಆ ಯೇಸುವಿನೊಂದಿಗೆ ಬದುಕಲಿಕ್ಕೆ ನೀವು ಮನಸ್ಸು ಮಾಡಿ ನಿಮ್ಮ ಚಿಂತೆಯನ್ನೆಲ್ಲ ಯೇಸುವಿಗೆ ಬಿಟ್ಟು ಕೊಟ್ಟು ನೋಡಿ, ನಿಮ್ಮ ಜೀವನ, ನಿಮ್ಮ ಪ್ರಯಾಣ ಎಷ್ಟು ಸುಗಮವಾಗಿರ್ತದೆ ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಂಭದಲ್ಲಿ ಎಲ್ಲೂ ಕತೆ ಹೇಳಲ್ಲ ನಾವು, ಆದರೂ ಕೂಡ ಒಂದು ಸಣ್ಣ ಘಟನೆ ಹೇಳಿ ನಮ್ಮನ್ನು ಕರೆದಂಥ ದೇವರನ್ನು ಮನಪೂರ್ವಕವಾಗಿ ನಾವು ಆರಾಧನೆ ಮಾಡೋಣ, ಸ್ತುತಿಸೋಣ, ಕೊಂಡಾಡೋಣ. ಪ್ರಿಯರೇ, ಒಮ್ಮೆ ಒಂದು ದಾರಿಯಲ್ಲಿ, ಆ ದಾರಿಯಲ್ಲಿ ಒಂದು ವಯಸ್ಸಾದ ಅಜ್ಜಿ ನಡ್ಕೊಂಡು ಹೋಗ್ತಾ ಇತ್ತಂತೆ. ನಡ್ಕೊಂಡು ಹೋಗುವಾಗ ಅಜ್ಜಿ ತಲೆ ಮೇಲೆ ಹೊರೆಯನ್ನು ಹೊತ್ಕೊಂಡಿತ್ತಂತೆ. ಆಚೆಯಿಂದ ಒಂದು ಬಂಡಿ, ಎತ್ತಿನ ಗಾಡಿ ಬರ್ತಾ ಇತ್ತಂತೆ. ಈ ಅಜ್ಜಿ ಹೊತ್ಕೊಂಡು ಹೋಗುವ ಹೊರೆಯನ್ನು ನೋಡಿ ಆ ಎತ್ತಿನ ಗಾಡಿಯವನು, ಅಜ್ಜಿ ವಯಸ್ಸಾಗಿದೆ, ಭಾಳ ಕಷ್ಟಪಡ್ತಾ ಇದ್ದೀಯಾ, ಬಂದು ನನ್ನ ಎತ್ತಿನ ಗಾಡಿಯಲ್ಲಿ ಕೂತ್ಕೋ, ನಿನ್ನ ಸ್ಥಳವನ್ನು ನಾನು ಮುಟ್ಟಿಸ್ತೇನೆ, ನೀನು ಹೋಗಬೇಕಾದ ಸ್ಥಳದಲ್ಲಿ ನಾನು ಬಿಡ್ತೇನೆ, ಅದೇ ದಾರಿ ನಂದು ಅಂತ ಹೇಳುವಾಗ ಭಾಳ ಸಂತೋಷದಿಂದ ಅಜ್ಜಿ ಎತ್ತಿನ ಗಾಡಿ ಹತ್ತಿ ಕೂತ್ಕೊಳ್ತಂತೆ. ಎತ್ತಿನ ಗಾಡಿ ಹತ್ತಿ ಕೂತ್ಕೊಂಡ ಅಜ್ಜಿ ಆಮೇಲೆ ಇವನು ಬಂಡಿ ಓಡಿಸ್ತಾ ಇದ್ದಾನೆ. ಸ್ಥಳ ಬಂತು, ಅಜ್ಜಿ ನಿಮ್ಮೂರು ಬಂತು, ಇಳಿ ಅಂತೇಳಿ ಅಜ್ಜಿ ಕಡೆ ನೋಡುವಾಗ ಅಜ್ಜಿ ಏನು ಮಾಡಿದ್ದಾಳೆ ಅಂದರೆ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಆ ಹೊರೆಯನ್ನು ಕೂಡ ತಲೆ ಮೇಲೆನೇ ಇಟ್ಕೊಂಡಿದ್ದಾಳಂತೆ. ಈ ಧ್ಯಾನ ನಿಮ್ಮದಾಗಬಾರ್ದು. ಯೇಸುವಿನ ಬಳಿಗೆ ಬಂದ ನೀವುಗಳು ನಿಮ್ಮ ಹೊರೆಗಳನ್ನು ನೀವು ಹೊತ್ಕೊಂಡು ಕೂತ್ಕೋಬಾರ್ದು. ನಿಮ್ಮ ಹೊರೆ ನಿಮಗೆ ಹೊರಲಿಕ್ಕಾಗಲ್ಲ. ಯೇಸುವಿಗೆ ಹೊರಲಿಕ್ಕಾಗತ್ತಾ? ಹೇಳಿ ಏನಾದರೂ. ಹಾಗಾದರೆ ಬಿಟ್ಕೊಡ್ತೀರಾ? ಬಿಟ್ಕೊಡೋದು ಅಂದರೆ ಏನು ಗೊತ್ತಾ? ತಗೊಳ್ಳಿ ಸ್ವಾಮಿ, ಅದಲ್ಲ. ಯೇಸು ಹೇಳ್ತಿದ್ದಾರೆ, ಮಗನೇ ಮಗಳೇ, ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು. ಅದು ಎಂಥದ್ದೇ ಆಗಿರಲಿ, ಸಾವಿನ ಮಟ್ಟಿಗೆ ಇರಲಿ ನಿಮ್ಮ ಚಿಂತೆ, ಭಯಪಡಬೇಡಿ. ಆ ಸಾವನ್ನು ಕೂಡ ಜಯಿಸಿದವರು ಯೇಸುವಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸೊ ಆದ್ದರಿಂದ ನಿಮ್ಮನ್ನು ಕರೆದ ದೇವರು, ಇಲ್ಲಿ ಯಾರು ಬ್ರದರ್ಸ್ ನಿಮ್ಮನ್ನು ಕರೆದಿಲ್ಲ, ಅವ್ರು ನಿಮ್ಗೆ ಹೇಳಿರ್ಬೋದು ಅಷ್ಟೇ, ಆದರೆ ನಿಮ್ಮನ್ನು ಕರೆದವರು ಯೇಸುವಾಗಿದ್ದಾರೆ. ಯೇಸು ಕರೆದು ಏನಕ್ಕೆ ಕರೆದಿದ್ದಾರೆ ಅಂದರೆ, ನೀವು ಹೊತ್ತುಕೊಂಡಿರುವ ಹೊರೆಗಳನ್ನು ಅವರು ಹೊತ್ತುಕೊಂಡು ನಿಮ್ಮನ್ನು ಸುಗಮ ಮಾಡುವುದಕ್ಕಾಗಿ, ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ, ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುವುದಕ್ಕಾಗಿ ಯೇಸು ನಿಮ್ಮನ್ನು ಕರೆತಂದಿದ್ದಾರೆ. ಬಂದ ನೀವುಗಳು ದೇವರ ವಾಕ್ಯವನ್ನು ನಂಬುವುದಾದರೆ, ನಂಬದೇ ಇದ್ದರೆ ಏನೂ ಆಗಲ್ಲ. ನಂಬಿದರೆ ನನ್ನ ಯೇಸು ಇವತ್ತು ನಾಳೆ ನನ್ನ ಆತ್ಮೀಕ ಜೀವಿತವನ್ನು ಮಾತ್ರವಲ್ಲ, ನನ್ನ ಈ ಶರೀರದ ಎಲ್ಲ ಬಂಧನವನ್ನು ಬಿಡಿಸಿ ನಾನಿಲ್ಲಿಂದ ನಾಳೆ ಸಂಜೆ ಹೋಗುವಾಗ ಸ್ವತಂತ್ರಳಾಗಿ ಯೇಸು ನಾಮದಲ್ಲಿ ನಾನು ಹೋಗ್ತೇನೆ ಅಂತೇಳಿ ಯಾರೆಲ್ಲ ನಂಬ್ತಿರೋ ಜೋರಾಗಿ ಒಂದು ಚಪ್ಪಾಳೆ ತಟ್ಟೋಣ ಎಲ್ಲರೂ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ನಂಬ್ತೀರಾ ಯೇಸು ನನ್ನನ್ನು ಬಿಡಿಸ್ತಾರೆ? ಪ್ರೈಸ್ ದಿ ಲಾರ್ಡ್. ನಿಜ ಏನು ಗೊತ್ತಾ?
ಯೇಸು ನಮ್ಮನ್ನೆಲ್ಲ ಬಿಡಿಸಿ 2000 ವರ್ಷ ಆಗಿದೆ. ಹಲ್ಲೆಲೂಯ. ಎಷ್ಟಾಗಿದೆ? 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 2000 ವರ್ಷವಾಗಿದೆ. ಆದರೆ ಇನ್ನೂ ನಾವು ಬಂಧನದಲ್ಲೇ ಇದ್ದೀವಿ. ಯಾಕೆ ಗೊತ್ತಾ? ಯೇಸು ನನ್ನನ್ನು ಬಿಡಿಸಿದ್ದಾರೆ ಅನ್ನುವ ಸತ್ಯ ನಮಗೆ ಗೊತ್ತಿಲ್ಲ. 2000 ವರ್ಷವಾಗಿದೆ ನಿಮ್ಮ ಆತ್ಮವನ್ನು ರಕ್ಷಿಸಿ ಯೇಸು. ನೀವು ಹುಟ್ಟುವುದಕ್ಕೆ ಮೊದಲೇ ನಿಮ್ಮನ್ನು ರಕ್ಷಿಸಿದ್ದಾರೆ. ನಿಮ್ಮ ರೋಗಗಳನ್ನು ಅವರು ಹೊತ್ಕೊಂಡಿದ್ದಾರೆ. ನಿಮ್ಮ ಕಷ್ಟ ಸಂಕಟಗಳನ್ನು ಅವರು ಅನುಭವಿಸಿದ್ದಾರೆ. ಇದನ್ನು ದೇವರು ಮಾಡಿದ್ದಾರೆ, ಯೇಸು ಮಾಡಿದ್ದಾರೆ ಅಂತ ಯಾವತ್ತು ನೀವು ನಂಬ್ತಿರೋ ಆಗ ಬಿಡುಗಡೆ ಪಡ್ಕೊಳ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದನೇ ಯೇಸು ಹೇಳಿದ್ದು, ಮಕ್ಕಳೇ ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಆ ಸತ್ಯವು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತದೆ. ಯಾರು ಸ್ವಾತಂತ್ರ್ಯ ಕೊಡೋದು? ಯಾರು? ಜೋರಾಗಿ ಯಾರು? ನಾವು ಮಾಡುವ ಯಾವುದೇ ಕಾರ್ಯಗಳಲ್ಲ, ಯೇಸು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇವತ್ತು ಕೊಟ್ಟ ಸ್ವಾತಂತ್ರ್ಯದಲ್ಲಿ ನಿನಗೆ ನಂಬಿಕೆ ಬಂದರೆ ನೀನು ಸ್ವತಂತ್ರಳು. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಯೇಸುವನ್ನು ಅರ್ಥ ಮಾಡ್ಕೊಳ್ತೇವೆಯೋ ಆವತ್ತು ನಾವು ಸ್ವತಂತ್ರರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ. ಆದ್ದರಿಂದ ಪಕ್ಕದಲ್ಲಿರುವ ನಿನ್ನ ಸಹೋದರನಿಗೆ, ನಿನ್ನ ಸಹೋದರಿಗೆ ಕೈ ಕೊಟ್ಟು ಹೇಳಿ, ನಾನು ಹಿಡ್ಕೊಳ್ಳಿ, ಹೇಳ್ತೀನಿ. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. ನಿಮ್ಮ ಚಿಂತೆ ಭಾರವನ್ನೆಲ್ಲ ಯೇಸುವಿಗೆ ಬಿಟ್ಟು ಬಿಡಿ, ಏಕೆಂದರೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. ಹೇಳಿ, ಜೀಸಸ್ ಲವ್ಸ್ ಯು. ಹೇಳಿ, ಜೀಸಸ್ ಲವ್ಸ್ ಯು. ಪ್ರೈಸ್ ದಿ ಲಾರ್ಡ್. ಯಾರು ಪ್ರೀತಿಸ್ತಾರೆ? ಕೆಲವರು ಬಂದು ಕೌನ್ಸಿಲಿಂಗಲ್ಲಿ ಅಥವಾ ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಳ್ಳುವಾಗ, ಬ್ರದರ್ ನನ್ನ ಗಂಡ ಪ್ರೀತಿನೇ ಮಾಡಲ್ಲ ಬ್ರದರ್, ನನ್ನ ಹೆಂಡತಿ ನನ್ನನ್ನು ಕೇರೆ ಮಾಡಲ್ಲ ಬ್ರದರ್. ನಿನ್ನ ಹೆಂಡತಿಗಿಂತಲೂ, ನಿನ್ನ ಗಂಡನಿಗಿಂತಲೂ, ನಿನ್ನ ತಂದೆಗಿಂತಲೂ, ನಿನ್ನ ತಾಯಿಗಿಂತಲೂ, ನಿನ್ನ ಅಣ್ಣನಿಗಿಂತಲೂ, ತಂಗಿಗಿಂತಲೂ, ತಮ್ಮನಿಗಿಂತಲೂ ಕೋಟಿ ಪಟ್ಟು ಪ್ರೀತಿಸುವ ಯೇಸು ನಿನ್ನ ಜೊತೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಹೌದಾ? ಈ ಯೇಸು ಪ್ರೀತಿ ನಮಗೆ ನಿಜವಾಗ್ಲೂ ಅನುಭವ ಆದರೆ ಕಂಪ್ಲೇಂಟ್ ಹೇಳ್ತೀವ? ಯಾಕೆ ಕಂಪ್ಲೇಂಟ್ ಹೇಳ್ತಾ ಇದ್ದೀವಿ ಗೊತ್ತಾ? ನಿಜವಾದ ಕ್ರಿಸ್ತನ ಪ್ರೀತಿ ಅನುಭವ ಆಗಿಲ್ಲ. ಈ ಪ್ರೀತಿ ಅನುಭವ ಆದರೆ, ಹೆಂಡತಿ ಪ್ರೀತಿ ಮಾಡಲಿಲ್ಲ ಅಂದರೆ, ಗಂಡ ಮಾಡಲಿಲ್ಲ ಅಂದರೆ, ಅಪ್ಪ ಮಾಡಲಿಲ್ಲ, ಅಮ್ಮ ಮಾಡಲಿಲ್ಲ ಅಂದರೆ, ಜೋರಾಗಿ ಹೇಳೋಕ್ಕೆ ಧೈರ್ಯ ಇಲ್ಲ ಅಂದರೂ ಕೂಡ ಒಳಗಡೆ ಹೋಗಿ ಡ್ಯಾಡಿ, ನಿನಗಿಂತ 100 ಪಟ್ಟು ಹೆಚ್ಚು ಪ್ರೀತಿ ಮಾಡುವ ಯೇಸು ನನ್ನ ಜೊತೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹೇಳೋಕ್ಕಾಗತ್ತಾ? ಹೇಳಿದ್ದಾರೆ ಎಷ್ಟೋ ಮಂದಿ. ಹೇಳಿದವರೆಲ್ಲ ಸುಮಾರು ಜನ ಇದ್ದಾರೆ ಅಲ್ವಾ? ಇದ್ದಾರೋ ಇಲ್ವೋ? ಉದಾಹರಣೆಗೆ ಮಾತೆ ಮರಿಯಳು, ಆಕೆ ತಗೊಂಡ ಸವಾಲು ಏನು? ನೀನು ಗರ್ಭವತಿ ಆಗ್ತೀಯ, ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗಲಿಲ್ಲ, ನೀನೇನಾಗ್ತೀಯ? ಗರ್ಭವತಿ ಆಗ್ತೀಯ. ಗರ್ಭವತಿ ಆದರೆ ಮದುವೆ ಇಲ್ಲದೆ ಏನು ಮಾಡ್ತಾರೆ? ಸಾಯಿಸ್ತಾರೆ, ಕಲ್ಲೊಡೆದು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ತೀರ್ಮಾನ ಏನು ತಗೊಂಡ್ರು ಮಾತೆ ಮರಿಯಳು? ಸತ್ರು ಪರವಾಗಿಲ್ಲ, ನಿನ್ನ ವಾಕ್ಯಕ್ಕೆ ನಾನು ಗರ್ಭ ಧರಿಸ್ತೀನಿ, ನಿನ್ನ ವಾಕ್ಯಕ್ಕೆ ನನ್ನ ಹೃದಯವನ್ನು ಕೊಡ್ತೀನಿ, ನಿನ್ನ ವಾಕ್ಯವನ್ನು ನನ್ನ ಉದರದಲ್ಲಿ ಬೆಳೆಸ್ತೀನಿ, ತಂದೆ ದೇವರ ಚಿತ್ತ ನನ್ನಲ್ಲಿ ನೆರವೇರಲಿ. ಸತ್ರು ಪರವಾಗಿಲ್ಲ, ಬದುಕಿದ್ರು ಪರವಾಗಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಸತ್ರ ವಾಕ್ಯವನ್ನು ಪಡೆದ ನೀವು ಯಾವತ್ತೂ ಸಾಯೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನೀವು ವಾಕ್ಯವನ್ನು ಸ್ವೀಕಾರ ಮಾಡಿ, ಯೇಸುವನ್ನು ಸ್ವೀಕಾರ ಮಾಡಿ, ಕಷ್ಟ ಸಂಕಟಗಳು ಬರ್ಬೋದು, ಯಾವತ್ತೂ ನೀವು ಸಾಯೋದಿಲ್ಲ. ಹಲ್ಲೆಲೂಯ. 2000 ವರ್ಷಗಳ ಹಿಂದೆ ಮದರ್ ಮೇರಿ ತನ್ನ ಶರೀರವನ್ನು, ತನ್ನ ಹೃದಯವನ್ನು ವಾಕ್ಯಕ್ಕೆ ಬಿಟ್ಟುಕೊಟ್ಟಿದ್ದು. ಇವತ್ತು ಬದುಕಿದ್ದಾರಾ? ಎಲ್ಲ ಮೂಕರ ಇಲ್ಲಿರೋರೆಲ್ಲ ಇಲ್ಲ ತಾನೆ? ಹಲ್ಲೆಲೂಯ. ಎಲ್ಲರಿಗೂ ಮಾತಾಡೋಕ್ಕೆ ಬರುತ್ತಾ? ಮಾತಾಡಿ ಸ್ವಲ್ಪ. ಸೊ ಇವತ್ತು ಬದುಕಿದಾರ ಅವರು? ನಾವು ಸತ್ತ ಮೇಲೂ ಬದುಕಿರ್ತಾರಾ? ಯೇಸು 2ನೇ ಬರೋಣದ ತನಕ ಅಲ್ಲ, ಆಮೇಲೂ ಕೂಡ ಅವರು ಬದುಕಿರ್ತಾರೆ. ಯಾಕೆಂದರೆ ಅವರು ತಮ್ಮ ಹೃದಯವನ್ನು ಕೊಟ್ಟಿದ್ದು ಯಾವುದಕ್ಕೆ? ದೇವರ ವಾಕ್ಯಕ್ಕೆ. ಯಾರಿಗೆ?
ಯೇಸುವಿಗೆ. ಯಾರಿಗೆ? ಅದೇ ಯೇಸು ವಾಕ್ಯದ ಮುಖಾಂತರ ನಿಮ್ಮೊಳಗಡೆ ಬರ್ತಾರಾ? ಹಾಗಾದರೆ ಮರಿಯಳಂತೆ ನೀವು ಧನ್ಯರಾಗಲಿಕ್ಕೆ ಸಾಧ್ಯತೆ ಇದೆಯಾ? ಚಾನ್ಸ್ ಇದೆಯಾ? ಆ ಚಾನ್ಸ್ ಇವತ್ತು ನಾಳೆ ಕೊಟ್ಟಿದ್ದಾರೆ ದೇವರು. ಪ್ರೈಸ್ ದ ಲಾರ್ಡ್. ಯಾರು ಉಪಯೋಗಿಸ್ಕೋಬೇಕು? ಯಾರು? ನಾವಲ್ಲ, ನಾನು. ಪಕ್ಕದಲ್ಲಿರೋರು ಊಟ ಮಾಡಿದ್ರೆ ನಿಮಗೇನು ಪ್ರಯೋಜನ ಆಗೋದಿಲ್ಲ. ಪಕ್ಕದಲ್ಲಿರೋರು ಒಡವೆ ತಗೊಂಬಂದ್ರೆ ನಿಮಗೇನು ಖುಷಿ ಆಗೋದಿಲ್ಲ, ಹೊಟ್ಟೆ ಕಿಚ್ಚಾಗತ್ತೆ. ಹಲ್ಲೆಲೂಯಾ. ಸೊ ನಮಗೆ ಸಂತೋಷ ಆಗಬೇಕಾದ್ರೆ ನಾನು ಸರಿ ಆಗಬೇಕು, ನಾನು ಪಡ್ಕೋಬೇಕು, ನಾನು ಊಟ ಮಾಡಬೇಕು ಹಸಿವಾದರೆ. ಹಾಗಾಗಿ ಈ ಧ್ಯಾನ ದೇವರು ನನಗಾಗಿ ಏರ್ಪಡಿಸಿದ್ದಾರೆ. ನಾನು ಯೇಸುವನ್ನು ಪಡ್ಕೋಬೇಕು. 2 ದಿವಸಗಳು ಯೇಸುವನ್ನು ನಾನು ತುಂಬಿಸ್ಕೋಬೇಕು ನನ್ನ ಹೃದಯದಲ್ಲಿ. ಆ ತೀರ್ಮಾನದೊಂದಿಗೆ ಈ ಧ್ಯಾನವನ್ನು ನಾವು ಮಾಡೋಣ. ಖಂಡಿತವಾಗಲೂ ನಾಳೆ ಹೋಗುವಾಗ ಅದರ ಮಹಿಮೆಯನ್ನು, ದೇವರ ಶಕ್ತಿಯನ್ನು ನೀವು ಅನುಭವಿಸಿಯೇ ತೀರ್ತೀರ. ಪ್ರೈಸ್ ದ ಲಾರ್ಡ್. ಒಂದೇ ಒಂದು ವಾಕ್ಯವನ್ನು ಓದೋಣ. ರೋಮನರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯದಿಂದ, ಅದು ಅರ್ಧದಿಂದ ಓದೋಣ. 1ನೇ ವಾಕ್ಯದಿಂದಲೇ ರೋಮನರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅರ್ಧದಿಂದ ಓದೋಣ. ಕ್ರಿಸ್ತ ಯೇಸುವಿನ ದೇವರಿಗೆ ಅತ್ಯಂತ ಪ್ರಿಯರು ಹಾಗೂ ದೇವಜನರಾಗಲು ಕರೆ ಹೊಂದಿದವರೂ ಆದ ರೋಮ್ ನಗರ ನಿವಾಸಿಗಳೆಲ್ಲರಿಗೆ, ಕ್ರಿಸ್ತ ಯೇಸುವಿನ ದಾಸನು ಪ್ರೇಷಿತನಾಗಲು ಕರೆ ಹೊಂದಿದವನು, ದೇವರ ಶುಭ ಸಂದೇಶವನ್ನು ಸಾರಲು ನೇಮಕಗೊಂಡವನೂ ಆದ ಪೌಲನು ಬರೆಯುವ ಪತ್ರ. ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ನಮ್ಮ ತಂದೆಯಾದ ದೇವರು ಹಾಗೂ ಪ್ರಭುವಾದ ಯೇಸು ಕ್ರಿಸ್ತರು ನಿಮಗೆ ಕೃಪಾ ಆಶೀರ್ವಾದವನ್ನು ಶಾಂತಿಯನ್ನು ಸಮಾಧಾನವನ್ನು ಅನುಗ್ರಹಿಸಲಿ. ಈ ಧ್ಯಾನದಲ್ಲಿ ಅನುಗ್ರಹಿಸ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೊಡ್ತಾರ ದೇವರು? ಹೇಳಿದ ಮೇಲೆ ನೆರವೇರಿಸ್ತಾರ? ಈಗ ಹೇಳಿದ್ದು ನೆರವೇರಿಸ್ತಾರೆ, ಬಟ್ ಅದನ್ನು ಪಡ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು? ಈ ವಾಕ್ಯವನ್ನು ನಂಬಬೇಕು, ವಿಶ್ವಾಸಿಸಬೇಕು ಅಷ್ಟೇ. ಇಲ್ಲಿ ದೇವರು ನೋಡಿ, ನಮ್ಮ ತಂದೆಯಾದ ದೇವರು ಹಾಗೂ ಪ್ರಭುವಾದ ಯೇಸು ಕ್ರಿಸ್ತರು ನಿಮಗೆ ಕೃಪಾಶೀರ್ವಾದವನ್ನು ಶಾಂತಿ ಸಮಾಧಾನವನ್ನು ಅನುಗ್ರಹಿಸಲಿ ಅಂತ ಇದೆ. ಆದರೆ ನೀವು ಇದನ್ನು ನಂಬಿದರೆ ನೀವು ಪಡ್ಕೊಳ್ತೀರಾ ಇದನ್ನು. ಸೊ ಇಲ್ಲಿ ತಂದೆಯಾದ ದೇವರು ಮತ್ತು ಯೇಸು ಮತ್ತು ಪವಿತ್ರಾತ್ಮರು, ಈ ಮೂವರ ಬಗ್ಗೆ ಸರಿಯಾದ ಅರಿವು, ಅನುಭವ ಎರಡೂ ನಮಗೆ ಬೇಕು. ಪ್ರೈಸ್ ದಿ ಲಾರ್ಡ್. ತಂದೆ ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿಸಿದರು ಅನ್ನೋದನ್ನು ನಮಗೆ ಹೇಗೆ ಅನುಭವಿಸ್ಲಿಕ್ಕಾಗತ್ತೆ? ಯಾರಾದರೂ ಹೇಳ್ತೀರಾ? ತಂದೆ ದೇವರ ಪ್ರೀತಿಯನ್ನು ನಮಗೆ ಹೇಗೆ ಅನುಭವಿಸ್ಲಿಕ್ಕಾಗತ್ತೆ? ಯಾರಾದರೂ ಹೇಳಿ, ಪರವಾಗಿಲ್ಲ, ರಾಂಗ್ ಆದರೂ ಪರವಾಗಿಲ್ಲ. ತಂದೆ ದೇವರ ಪ್ರೀತಿಯನ್ನು ಹೇಗೆ ನಿಮ್ಮ ಜೀವನದಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗತ್ತೆ? ಹೇಳಿ, ರಾಂಗ್ ಆದರೂ ಪರವಾಗಿಲ್ಲ, ರೈಟ್ ರಾಂಗ್ ನೋ ಪ್ರಾಬ್ಲಮ್, ಟ್ರೈ ಮಾಡಿ. ತಂದೆ ದೇವರ ಪ್ರೀತಿಯನ್ನು ನೀವು ಈ ಭೂಮಿಯಲ್ಲಿ ಹೇಗೆ ಅನುಭವಿಸಲಿಕ್ಕೆ ಸಾಧ್ಯವಾಗತ್ತೆ ಅಮ್ಮ? ವಾಕ್ಯಗಳ ಮುಖಾಂತರ. ವೆರಿ ಗುಡ್. ವಾಕ್ಯ ಅಂದರೆ ಯಾರು? ಯೇಸುವಿನ ಮುಖಾಂತರ. ಕಲ್ವಾರಿಯಲ್ಲಿ ಯೇಸು ಮಾಡಿದ ಆ ಪ್ರೀತಿಯ ಕಾರ್ಯವನ್ನು ನೀವು ಧ್ಯಾನಿಸುವಾಗ ಆ ಪ್ರೀತಿ ಬೇರೆ ಯಾರ ಪ್ರೀತಿನೂ ಅಲ್ಲ, ಅದು ತಂದೆ ದೇವರ ಪ್ರೀತಿಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನೀವು ಯೇಸುವಿನ ಪ್ರೀತಿಯನ್ನು ಧ್ಯಾನಿಸುವಾಗ ಯಾರ ಪ್ರೀತಿಯನ್ನು ಅನುಭವಿಸ್ತೀರಾ? ತಂದೆ ದೇವರ ಪ್ರೀತಿಯನ್ನು ಅನುಭವಿಸ್ತೀರಾ. ಹಲ್ಲೆಲೂಯಾ. ಹಾಗಾದರೆ ತಂದೆ ದೇವರ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಿರುವ ಒಂದೇ ಒಂದು ಮಾರ್ಗ ಯೇಸು. ಸೊ ಯಾವಾಗ ನೀವು ತಂದೆ ದೇವರ ಪ್ರೀತಿಯನ್ನು ಅನುಭವಿಸಬೇಕು ಅಂತ ಮನಸ್ಸು ಮಾಡ್ತೀರೋ, ಯೇಸುವನ್ನು ಧ್ಯಾನ ಮಾಡಿ. ಇವನ್ ಮಾತೆ ಮರಿಯಳು ಕೂಡ ತಂದೆ ದೇವರ ಪ್ರೀತಿಯನ್ನು ಅನುಭವಿಸಿದ್ದು ಯಾರ ಮುಖಾಂತರ? ಯೇಸುವಿನ ಮುಖಾಂತರ. ವಾಕ್ಯವನ್ನು ಧರಿಸುವುದರ ಮುಖಾಂತರ ಆ ತಂದೆ ಕಳಿಸಿಕೊಟ್ಟ ವಾಕ್ಯ
ಗಬ್ರಿಯಲ್ ದೂತನ ಮುಖಾಂತರ ಆ ವಾಕ್ಯದಲ್ಲಿರ್ತಕ್ಕಂಥ ಪ್ರೀತಿ, ಗಾಡ್ ಇಸ್ ಲವ್, ಯೇಸು ಅಂದರೆ ಏನಾಗಿದ್ದಾರೆ? ಪ್ರೀತಿಯಾಗಿದ್ದಾರೆ. ಆ ಯೇಸು ಅಂದರೆ ವಾಕ್ಯವಾಗಿದ್ದಾರೆ. ಆ ತಂದೆ ದೇವರ ಪ್ರೀತಿ ದೇವರ ವಾಕ್ಯದ ಮುಖಾಂತರ ಮಾತೆ ಮರಿಯಳ ಉದರದಲ್ಲಿ ನೆಲೆಗೊಂಡಾಗ ತಂದೆ ದೇವರ ಪ್ರೀತಿಯನ್ನ ಮಾತೆ ಮರಿಯಳು ಅನುಭವಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದೇ ಪ್ರೀತಿಯನ್ನ ಇಲ್ಲಿರುವ ನೀವೊಬ್ಬೊಬ್ಬರು ಕೂಡ ಅನುಭವಿಸಲೇಬೇಕು. ಹಾಲೆಲೂಯಾ. ಪ್ರಯತ್ನ ಪಡ್ತೀರಾ? ಪ್ರಯತ್ನ ಅಂದ್ರೆ ಏನು ಗೊತ್ತಾ? ಇಲ್ಲಿ ಹೇಳಿಕೊಡುವ ಒಂದೊಂದು ವಾಕ್ಯಗಳನ್ನು ವಿಶ್ವಾಸಿಸಿ ಸಾಕು. ಇಲ್ಲಿ ಹೇಳಿಕೊಡುವ ಒಂದೊಂದು ವಾಕ್ಯಗಳನ್ನು ವಿಶ್ವಾಸಿಸಿ, ಆ ವಿಶ್ವಾಸದ ಮುಖಾಂತರ ಕೇಳಿದ ವಾಕ್ಯದಲ್ಲಿದ್ದ ದೇವರ ಪ್ರೀತಿಯನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಹಾಲೆಲೂಯಾ. ಆದ್ದರಿಂದ ಪ್ರಿಯರೇ, ಈ ಸುಂದರವಾದಂಥ ವೇಳೆ, ಈ ಸುಂದರವಾದಂಥ ಸಮಯ, ನಾವೆಲ್ಲರೂ ಕೂಡ ಆ ತಂದೆ ದೇವರ ಪ್ರೀತಿಯನ್ನು ಯೇಸುವಿನ ಮುಖಾಂತರ ನಾವು ಅನುಭವಿಸಬೇಕು. ಇದನ್ನು ಅನುಭವಿಸಲಿಕ್ಕೆ ಸುಮಾರು ಮಾರ್ಗಗಳಿದೆ. ಅದರಲ್ಲಿ ಒಂದು ಮಾರ್ಗ, ಆ ಯೇಸುವನ್ನು ಹೊಗಳಿ ಕೊಂಡಾಡುವಾಗ, ಆ ಯೇಸುವನ್ನು ಹೃದಯದಿಂದ ಸ್ತುತಿಸಿ ಆರಾಧಿಸುವಾಗ ಆ ತಂದೆ ದೇವರ ಪ್ರೀತಿಯನ್ನು ಯೇಸುವಿನ ಮುಖಾಂತರವಾಗಿ ನಮ್ಮ ಹೃದಯದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಸುಂದರವಾದಂಥ ವೇಳೆಯಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಲ್ಲೋಣ. ತಂದೆ ದೇವರನ್ನು, ಪ್ರಭು ಕ್ರಿಸ್ತನನ್ನು, ಪರಿಶುದ್ಧಾತ್ಮರನ್ನು ನಾವು ನೆನಪಿಗೆ ತಂದುಕೊಳ್ಳೋಣ, ನಮ್ಮ ಕಣ್ಮುಂದೆ ತಂದುಕೊಳ್ಳೋಣ. ಯಾಕೆಂದರೆ ಯೇಸು ಇಲ್ಲಿ ಇದ್ದಾರೆ. ಇಬ್ಬರು ಮೂವರು ಎಲ್ಲಿರ್ತಾರೋ ಅಲ್ಲಿದ್ದಾರೆ. ಅದರಲ್ಲೂ ನಾವು ದೇವಾಲಯದಲ್ಲಿ ಯೇಸು ಸ್ವಾಮಿಯ ಪ್ರಸನ್ನತೆ ಇಲ್ಲಿದೆ. ಯಾಕೆಂದರೆ ಪರಮ ಪ್ರಸಾದದಲ್ಲಿ ಯೇಸು ಇದ್ದಾರೆ, ನಮ್ಮ ಮಧ್ಯದಲ್ಲಿ ಯೇಸು ಇದ್ದಾರೆ. ವಾಗ್ದಾನ ಸುಳ್ಳಾಗೋದಿಲ್ಲ. ಎಲ್ಲಿ ಇಬ್ಬರು ಮೂವರಿದ್ದಾರೋ ಅಲ್ಲಿ ನಾನಿರ್ತೇನೆಂಬುದಾಗಿ ಯೇಸು ಹೇಳಿದ್ದಾರೆ. ಯೇಸು ಇಲ್ಲಿದ್ದಾರೆ. ಆ ಯೇಸುವನ್ನು ನಿಮ್ಮ ಕಣ್ಮುಂದೆ ತಂದುಕೊಂಡು ಬೇರೆ ಯಾವುದನ್ನು ಕೂಡ ಚಿಂತಿಸಬೇಡಿ. ಬಂದ ಕ್ಷಣವೇ ಹೇಳಿದರು, ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿ ಅಂತೇಳಿ. ಎಲ್ಲ ಚಿಂತಾ ಭಾರವನ್ನು ಯೇಸುವಿನ ಮೇಲೆ ಹಾಕಿ ಪರಿಪೂರ್ಣವಾಗಿ ಅವರನ್ನೇ ನೋಡುತ್ತಾ ನಾವೆಲ್ಲರೂ ಕೂಡ ತಂದೆ ದೇವರನ್ನ, ಪ್ರಭು ಕ್ರಿಸ್ತರನ್ನ, ಪರಿಶುದ್ಧಾತ್ಮರನ್ನ ಎಲ್ಲರೂ ಕೂಡ ಸೇರಿ ಸ್ತುತಿಸಿ ಆರಾಧಿಸೋಣ. ತಂದೆ ದೇವ ಸ್ತುತಿ ಸ್ತೋತ್ರವು, ತಂದೆ ದೇವ ಸ್ತುತಿ ಸ್ತೋತ್ರವು. ಎಲ್ಲರೂ ತಂದೆ ದೇವ ಸ್ತುತಿ ಸ್ತೋತ್ರವು, ಶಕ್ತಿಯಿಂದ ತಂದೆ ದೇವ ಸ್ತುತಿ ಸ್ತೋತ್ರವು. ಯೇಸು ದೇವ ಸ್ತುತಿ ಸ್ತೋತ್ರವು, ಯೇಸು ದೇವ ಸ್ತುತಿ ಸ್ತೋತ್ರವು, ಯೇಸು ದೇವ ಸ್ತುತಿ ಸ್ತೋತ್ರವು, ಯೇಸು ದೇವ ಸ್ತುತಿ ಸ್ತೋತ್ರವು. ಪವನಾತ್ಮ ಸ್ತುತಿ ಸ್ತೋತ್ರವು, ಪವನಾತ್ಮ ಸ್ತುತಿ ಸ್ತೋತ್ರವು.
ಸ್ತುತಿ ಸ್ತೋತ್ರವು ತಂದೆ ದೇವ ಸ್ತುತಿ ಸ್ತೋತ್ರವು ತಂದೆ ದೇವ ಸ್ತುತಿ ಸ್ತೋತ್ರವು ಒಟ್ಟಿಗೆ ತಂದೆ ದೇವ ಸ್ತುತಿ ಸ್ತೋತ್ರವು 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 ತಂದೆ ದೇವ 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 ತಂದೆ ದೇವ ಸ್ತುತಿ ಸ್ತೋತ್ರವು ತಂದೆ ದೇವ ಸ್ತುತಿ ಸ್ತೋತ್ರವು ತಂದೆ ದೇವ ಸ್ತುತಿ ಸ್ತೋತ್ರವು ತಂದೆ ದೇವ ಸ್ತುತಿ ಸ್ತೋತ್ರವು ಯೇಸು 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 ದೇವ ಸ್ತುತಿ ಸ್ತೋತ್ರವು ಎಲ್ಲರೂ ಸೇರಿ ಯೇಸು ದೇವ ಸ್ತುತಿ ಸ್ತೋತ್ರವು ಯೇಸು ದೇವ ಸ್ತುತಿ ಸ್ತೋತ್ರವು ಯೇಸು ದೇವ ಸ್ತುತಿ ಸ್ತೋತ್ರವು ಯೇಸು ದೇವ 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 ಪಾವನಾತ್ಮ ಸ್ತುತಿ ಸ್ತೋತ್ರವು 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 ಪಾವನಾತ್ಮ ಸ್ತುತಿ ಸ್ತೋತ್ರವು
ಒಟ್ಟಿಗೆ ಒಟ್ಟಿಗೆ ಎಲ್ಲರೂ ಎಲ್ಲರೂ ತಂದೆ ದೇವ ಸ್ತುತಿ ಸ್ತೋತ್ರವು, ತಂದೆ ದೇವ ಸ್ತುತಿ ಸ್ತೋತ್ರವು, ಸ್ತುತಿ ಸ್ತೋತ್ರವು, ಸ್ತುತಿ ಸ್ತೋತ್ರವು, ಯೇಸು ದೇವ ಸ್ತುತಿ ಸ್ತೋತ್ರವು, ಯೇಸು ದೇವ ಸ್ತುತಿ ಸ್ತೋತ್ರವು, ಯೇಸು ದೇವ ಸ್ತುತಿ ಸ್ತೋತ್ರವು, ಯೇಸು ದೇವ ಸ್ತುತಿ ಸ್ತೋತ್ರವು, ಪವನಾತ್ಮ ಸ್ತುತಿ ಸ್ತೋತ್ರವು, ಪವನಾತ್ಮ ಸ್ತುತಿ ಸ್ತೋತ್ರವು, ಪವನಾತ್ಮ ಸ್ತುತಿ ಸ್ತೋತ್ರವು, ಪವನಾತ್ಮ ಸ್ತುತಿ ಸ್ತೋತ್ರವು, ದೇವಾ 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 ಬರೆಯೋಣ. ತಂದೆಯೇ 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 ಸ್ತೋತ್ರವೇ, ಯೇಸುವೇ 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 ಎಲ್ಲರೂ ಬಾಯಿ ತೆರೆದು ಆತ್ಮರೇ 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 Hallelujah, 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 hallelujah. ಚಪ್ಪಾಳೆ ತಟ್ಟಿ ಒಟ್ಟಿಗೆ ಒಟ್ಟಿಗೆ hallelujah, 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 hallelujah. Hallelujah, 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 hallelujah.
ಹೇಳೋಣ. ಹಾಲೆಲೂಯಾ 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 ಹೋರ ಬರವ ಹಾಲೆಲೂಯಾ 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 ಹಾಲೆಲೂಯಾ. ನೀವೇ ನನ್ನ ಜೀವ ದೇವಾ, ನೀವೇ ನನ್ನ ಪ್ರಾಣ ದೇವಾ, ಜೀವ ದೇವಾ, ನೀವೇ ನನ್ನ ಪ್ರಾಣ ದೇವಾ, ನೀವೇ ನನ್ನ ಬೆಳಕು ದೇವಾ, ನೀವೇ ನನ್ನ ಮಾರ್ಗ ದೇವಾ, ನೀವೇ ನನ್ನ ಬೆಳಕು ದೇವಾ, ನೀವೇ ನನ್ನ ಮಾರ್ಗ ದೇವಾ. ಕರಗಳನ್ನು ತಟ್ಟಿ ಜೋರಾಗಿ ದೇವರಿಗೆ ಒಂದು ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರಗಳನ್ನೆತ್ತಿ ಹೇಳೋಣ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೂತ್ಕೊಳ್ಳೋಣ ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೈಗಳೆತ್ತಲಿಕ್ಕೆ ಏನು ಬೇಸರ ಇಲ್ಲಲ್ಲ, ಇಲ್ಲ ಧ್ಯಾನ ಎಲ್ಲ ಧ್ಯಾನಕೂಟ ನೀವು ಭಾಗವಹಿಸಿದ್ದೀರಾ ಅಂದ್ಕೊಂಡಿದ್ದೀನಿ. ಆದರೂ ಹೊಸಬ್ರು ಯಾರಾದರೂ ಇದ್ದರೆ ಕೈಗಳೆತ್ತೋದು ನಾಚಿಕೆ ಅಲ್ಲ. ಕೈಗಳೆತ್ತೋದು ಒಂದೇ ಒಂದು ಉದ್ದೇಶಕ್ಕೆ, ದೇವ ನಾನು ನಿನ್ನ ಮುಂದೆ ಅಸಹಾಯಕನು, ನೀನು ಸರ್ವಶಕ್ತನು, ನಿನ್ನ ಮುಂದೆ ನಾನೇನೂ ಅಲ್ಲ. ಹಾಗಾಗಿ ನಮ್ಮ ಕರಗಳನ್ನೆತ್ತಿ ನಮ್ಮನ್ನೇ ನಾವು ಸರೆಂಡರ್ ಮಾಡೋದು, ಒಪ್ಪಿಸಿಕೊಡೋದು. ನನಗೇನು ಆಗಲ್ಲ, ನಿಮಗೆ ಮಾತ್ರ ಎಲ್ಲವೂ ಸಾಧ್ಯ, ಅಷ್ಟೇ, ಬೇರೆ ಏನಿಲ್ಲ. ದೇವರಿಗೆ ಸ್ತೋತ್ರ ಮಾಡುವಂಥದ್ದು. ಹಾಗಾಗಿ ಅದಕ್ಕೆ ನಾಚಿಕೆ ಪಡೋದು ಬೇಡ. ಸೊ ಒಂದೇ ಒಂದು ವಾಕ್ಯವನ್ನು ಓದಿ ಒಂದು ಸ್ವಲ್ಪ ದೇವರನ್ನು ಸ್ತುತಿಸಿ ನಾವು ದೇವರ ವಾಕ್ಯವನ್ನು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದೇ ಒಂದು ವಾಕ್ಯವನ್ನು ನೋಡೋಣ. ಕೀರ್ತನೆಗಳ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ನೋಡೋಣ. ಕೀರ್ತನೆಗಾರ 9ನೇ ಅಧ್ಯಾಯ 1ನೇ ವಾಕ್ಯ. ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು. ನೋಡಿ, ವಾಕ್ಯಗಳನ್ನು ಓದುವಾಗ ಆ ವಾಕ್ಯದಲ್ಲಿರ್ತಕ್ಕಂಥ ಅರ್ಥ ಕೂಡ ನಮಗೆ ಅರಿವಾಗಬೇಕು. ಇಲ್ಲಿ ಕೀರ್ತನೆಗಾರ ದಾವೀದರಸ ಏನು ಹೇಳ್ತಿದ್ದಾನಂದರೆ, ಮನಪೂರ್ವಕವಾಗಿ ಪ್ರಭು ನಿನ್ನ ಕೊಂಡಾಡುವೆನು, ನಿನ್ನನ್ನು ಕೊಂಡಾಡುವೆನು, ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾ ವರ್ಣಿಸುವೆನು. ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನಾನು ವರ್ಣಿಸುವೆನು. ಹಲ್ಲೆಲೂಯಾ. ಸೊ ಈಗ ನಿಮ್ಮ ಸರದಿ ಬೇಗ ಬೇಗ ಹೇಳಬೇಕು, ಸಮಯ ಇಲ್ಲ. ಒಂದು 3 ದಿವಸ 4 ದಿವಸ ಫುಲ್ ಡೇ ಧ್ಯಾನ ಆದರೆ ಒಂದೊಂದಾಗಿ ನಾವು ನಿಧಾನವಾಗಿ ಧ್ಯಾನಿಸ್ಬೋದು. ಸಮಯ ಇಲ್ಲ, ಬೇಗ ಬೇಗ ಹೇಳಬೇಕು. ದೇವರು ಇಲ್ಲಿ ದೇವರ ವಾಕ್ಯ ದಾವೀದ ಹೇಳ್ತಾ ಇದ್ದಾನೆ, ಮನಪೂರ್ವಕವಾಗಿ ಪ್ರಭು ನಿನ್ನನ್ನು ಕೊಂಡಾಡ್ತೇನೆ, ಯಾಕೆಂದರೆ ನಿನ್ನ ಅದ್ಭುತ ಕಾರ್ಯಗಳನ್ನು ವರ್ಣಿಸುತ್ತಾ ನಾನು ನಿನ್ನನ್ನು ಕೊಂಡಾಡ್ತೇನೆ ಅಂತೇಳಿ ಅರಸನಾದ ದಾವೀದ ಹೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಸೊ ನೀವು ಯಾತಕ್ಕಾಗಿ ದೇವರನ್ನು ಕೊಂಡಾಡ್ತೀರಾ ನೀವು ಹೇಳಿ. ದಾವೀದ ಕೊಂಡಾಡಿದ್ದು ದಾವೀದನಿಗೆ. ನಮ್ಮ ಜೀವಿತದಲ್ಲೂ ಕೂಡ ನಾವು ಕೊಂಡಾಡಬೇಕೋ ಬೇಡ ದೇವರನ್ನು? ಹೌದಾ? ಈಗ ಯಾರಾದರೂ ಸಹಾಯ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಬುದ್ಧಿ ಇದೆಯಾ ನಮಗೆ? ಇದೆಯಾ ಇಲ್ವೋ? ಅದೇ ರೀತಿ ದೇವರು ಮಾಡಿದ ಕಾರ್ಯಗಳಿಗೆ ಥ್ಯಾಂಕ್ಸ್ ಹೇಳಬೇಕೋ ಬೇಡವೋ? ಸೊ ಏನು ಅದ್ಭುತ ಮಾಡಿದ್ದಾರೆ ನಮ್ಮ ಜೀವನದಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ? ಒಬ್ಬೊಬ್ಬರು ಒಂದೊಂದು, ಬೇಗ ಬೇಗ ಒಂದು 5 ಮಂದಿಗೆ ಮಾತ್ರ ಅವಕಾಶ. ವೆರಿ ಗುಡ್, ಚಪ್ಪಾಳೆ ತಟ್ಟಿ. ಪ್ರೈಸ್ ದಿ ಲಾರ್ಡ್. ಒಂದು, ಆಮೇಲೆ ಅಮ್ಮ ಇನ್ನೊಂದು ಚಪ್ಪಾಳೆ ಜೋರಾಗಿ ತಟ್ಟೋಣ. ಇವತ್ತು ಅವ್ರು ಕರೆದಿದ್ದಾರೆ, ಅದೇ ದೊಡ್ಡ ಅದ್ಭುತ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಧಾರವಾಡದಲ್ಲಿ ಈ ಧರ್ಮ ಕೇಂದ್ರಕ್ಕೆ ಸೇರಿದವರು ಬೇರೆಯವರು ಇರ್ಬೋದು ಅಲ್ವಾ, ಆದರೆ ಬರಲಿಕ್ಕಾಗಲಿಲ್ವೋ, ಏನು ಕಾರಣನೋ ಗೊತ್ತಿಲ್ಲ. ಆದರೆ ದೇವರು ಏನೇ ಕೆಲಸ ಇದ್ದರೂ ನಿಮ್ಮನ್ನು ಆಕರ್ಷಿಸಿಕೊಂಡು, ಮಗಳೇ ಬಾ
ಕುತ್ಕೋ, ನನ್ನ ವಾಕ್ಯವನ್ನು ಆಲಿಸು, ನನ್ನಂತೆ ನಿನ್ನನ್ನು ಮಾರ್ಪಡಿಸ್ತೀನಿ ಅಂತ ದೇವರೇ ನಿಮ್ಮನ್ನು ಕರ್ಕೊಂಡ್ಬಂದಿದ್ದಾರೆ. ಧಾರವಾಡದಲ್ಲಿ ನೀವು ಕೂಡ ಒಂದು ಸಾಕ್ಷಿ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೇರೆ ಇಬ್ಬರೇನಾ ಧಾರವಾಡದವರು? ನೀವು ನಗಾಡ್ಬಿಟ್ರೆ ನನಗೇನು ಗೊತ್ತಾಗಲ್ಲ, ಹೇಳ್ಬೇಕು. ಈ ಕಡೆಯಿಂದ ಬಾಯ್ಸ್, ಗಂಡಸರು ಹೇಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ದೇವರ ವಾಕ್ಯದಲ್ಲಿ ಬ್ರದರ್ ನಿಮಗೆ ಹಂಚ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ನಾಳೆ ನೋಡೋಣ. ಮನಪೂರ್ವಕವಾಗಿ ದಾವೀದ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ಕೊಂಡಾಡ್ತಾ ಇದ್ದಾನೆ. ಆದರೆ ನಾನು ನೀವು ಯಾಕೆ ಕೊಂಡಾಡಬೇಕು ಗೊತ್ತಾ? ನರಕದಿಂದ ನಮ್ಮನ್ನು ಯೇಸು ಸ್ವರ್ಗಕ್ಕೆ ಕರ್ಕೊಂಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಒಂದು ಕಾರ್ಯವನ್ನು ಸಾಯೋ ತನಕ ಧ್ಯಾನಿಸಿದರೂ ಸಾಕಾಗೋದಿಲ್ಲ. ನಾವೆಲ್ಲ ಪಾಪಿಗಳಾಗಿದ್ವಿ. ಪಾಪದ ಸಂಬಳ ಏನು ಹೇಳಿ? ಮರಣದ ಅಧಿಕಾರಿ ಯಾರು? ಯಾರು? ಸೈತಾನ. ನಾವೆಲ್ಲ ಯಾರಿಗೆ ದೋಸ್ತಗಳಾಗಿದ್ವಿ? ಯಾರಿಗೆ? ಯಾರ ಮಕ್ಕಳಾಗಿದ್ವಿ? ಸೈತಾನನಿಗೆ. ನಮ್ಮ ಅವಿಧೇಯತೆಯಿಂದ ಅಥವಾ ಆದಾಮನ ಅವಿಧೇಯತೆಯಿಂದ ನಾವೆಲ್ಲರೂ ಕೂಡ ಸೈತಾನನ ವಂಶದವರಾಗಿ ಸೈತಾನನ ಗುಲಾಮತನದಲ್ಲಿ ಕತ್ತಲೆಯಲ್ಲಿ ಬದುಕ್ತಾ ಇದ್ವಿ. ಆದರೆ ಪ್ರಭು ಯೇಸು ಕ್ರಿಸ್ತರು ಅಂದರೆ ತಂದೆಯಾದ ದೇವರು ನಿಮ್ಮ ಹೃದಯದಲ್ಲಿ ಸತ್ತು ಹೋದಂಥ ನನ್ನ ಆತ್ಮವನ್ನು ಮತ್ತೆ ಜೀವಕ್ಕೆ ತರುವುದಕ್ಕೋಸ್ಕರ ತನ್ನ ಜೊತೆಯಿದ್ದ ವಾಕ್ಯವಾದ ಪ್ರಭು ಯೇಸುವನ್ನು ಮಾತೆ ಮರಿಯಳ ಉದರದಲ್ಲಿಟ್ಟು ಮನುಷ್ಯನಾಗಿ ಜನಿಸುವಂತೆ ಮಾಡಿ ನಮ್ಮ ಮಧ್ಯೆ 33 ವರ್ಷಗಳ ಕಾಲ ಬದುಕಿ ಕಲ್ವಾರಿಯಲ್ಲಿ ಅವರು ಸತ್ತು ಪುನರುತ್ಥಾನರಾಗುವಾಗ ಆ ಪುನರುತ್ಥಾನದಲ್ಲಿ ಶುಭ ಸಂದೇಶದಲ್ಲಿ ಯಾರೆಲ್ಲ ವಿಶ್ವಾಸ ಇಡುತ್ತಾರೋ ಅವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಸ ಜನ್ಮವನ್ನು ಯೇಸು ಪ್ರಭು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇದು ಯಾರು ನಂಬಿದ್ದೀರೋ ನಿಮಗೆ ಸಿಗುತ್ತೆ, ನಂಬಲಿಲ್ಲ ಅಂದರೆ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಈ ಒಂದು ರಕ್ಷಣೆಯ ಕಾರ್ಯ, ಈ ರಕ್ಷಣೆ ಕಾರ್ಯ ಅಂದರೆ ಸಾವಿನಿಂದ ಜೀವಕ್ಕೆ ತಂದ್ರಲ್ವಾ, ಇದಕ್ಕೆ ನೀವು ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರೂ ಸಾಕಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದ್ದರಿಂದ ಒಂದು ಗೀತೆಯ ಸಾಲುಗಳೊಂದಿಗೆ ಕುಳಿತ ಜಾಗದಲ್ಲೇ ದೇವರನ್ನು ಸ್ತುತಿಸೋಣ. ಈ ಸಾಲುಗಳನ್ನು ಸ್ವಲ್ಪ ಧ್ಯಾನ ಮಾಡಿ ಹೇಳ್ಬೇಕು, ನೀವು ಆಡಬೇಕು. ನೀವು ಈ ರೀತಿ ಇದೆ. ದಾವೀದನೇ ಹೇಳಿದಂಥ ಮಾತುಗಳಿದು. 146ನೇ ಕೀರ್ತನೆಯಲ್ಲಿ 2ನೇ ವಾಕ್ಯ, ಆಮೇಲೆ ಓದ್ಕೊಳ್ಳಿ ನೀವು ಮನೆಯಲ್ಲಿ. ಈ ವಾಕ್ಯ ಏನು ಹೇಳುತ್ತೆ ಅಂದರೆ, ಜೀವಮಾನವೆಲ್ಲ ನನ್ನ ದೇವರನ್ನು ನಾನು ಸ್ತುತಿಸ್ತೇನೆ, ನನ್ನ ಬಾಳೆಲ್ಲ ಭಜಿಸಿ ಆರಾಧಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದರಿಂದ ಈ ಹಾಡಿನ ಚರಣಗಳು ಈ ರೀತಿ ಇದೆ. ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿದೆ, ನನ್ನ ಪಾಪ ಅಳಿಸಲು ರಕ್ತ ಚೆಲ್ಲಿದೆ. ಅಡಿ. ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿದೆ, ನನ್ನ ಪಾಪ ಅಳಿಸಲು ರಕ್ತ ಚೆಲ್ಲಿದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನನ್ನ ಮೇಲೆ ಕರುಣೆ ತೋರ್ಲಿಕ್ಕೆ ಅವ್ರಿಗೇನು ಬೇಕಾಗಿರಲಿಲ್ಲ. ಆದರೆ ನನ್ನನ್ನು ಸಾವಿನಿಂದ ಉಳಿಸಬೇಕು ಅಂತೇಳಿ ಅವರು ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ನನ್ನನ್ನು ಉಚಿತವಾಗಿ ತೊಳೆದಿದ್ದಾರೆ, ಅವರ ಮಗನಾಗಿ ಮಗಳಾಗಿ ಮಾರ್ಪಡಿಸಿದ್ದಾರೆ. ಆದ್ದರಿಂದ ಈ ಗೀತೆಯ ಸಾಲುಗಳನ್ನು ಆಡುವಾಗ 2ನೇ ಚರಣ ಏನಿದೆ ಅಂದರೆ, ಕಣ್ಣೀರಿಂದ ಪ್ರಾರ್ಥಿಸೋ ಮನಸ್ಸ ನೀಡಿದೆ, ನೀನೇ ನನ್ನಲ್ಲಿದ್ದು ಎಲ್ಲವ ಸಾಧಿಸುವೆ. 3ನೇದು, ನಿನ್ನ ಅರಿತುಕೊಳ್ಳೋ ಭಾಗ್ಯವ ನೀಡಿದೆ, ನಿನ್ನ
ಸೇವೆ ಮಾಡುವ ದಾರಿಯ ತೆರೆದಿರುವೆ. ಇದನ್ನು ನೋಡಿ ಯೋಚನೆ ಮಾಡಿ, ಇದನ್ನು ಯೋಚನೆ ಮಾಡಿ ನೋಡಿ. ಯೋಗ್ಯತೆ ಇಲ್ಲದ ನನ್ನನ್ನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ಆ ಯೇಸುವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಕುಳಿತುಕೊಂಡೆ ಚೆನ್ನಾಗಿ ಕರಗಳನ್ನು ತಟ್ಟುತ್ತಾ ಒಟ್ಟಿಗೆ ತಟ್ಟೋಣ. ಓಕೆನಾ? ತಟ್ಟಿ ದೇವರನ್ನು ಸ್ತುತಿಸಿ ಅವರ ರಕ್ಷಣೆಯ ಈ ಕಾರ್ಯವನ್ನು ಸಾಲುಗಳ ಮುಖಾಂತರ ಘನಪಡಿಸೋಣ. ಒಟ್ಟಿಗೆ ಜೀವಮಾನ ಕಾಲವೆಲ್ಲ ನಿಮ್ಮನ್ನು ನಾ ಸ್ತುತಿಸುವೆ ದೇವಾ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವಾ. ಜೀವಮಾನ ಕಾಲವೆಲ್ಲ ನಿಮ್ಮನ್ನು ನಾ ಸ್ತುತಿಸುವೆ ದೇವಾ. ಜೀವವು ಜೀವನವು ಎಲ್ಲವೂ ನೀನೇ ದೇವಾ. ಜೀವಮಾನ ಕಾಲವೆಲ್ಲ ನಿಮ್ಮನ್ನೇ ನಾ ಸ್ತುತಿಸುವೆ ದೇವಾ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವಾ. ಜೀವಮಾನ ಕಾಲವೆಲ್ಲ ನಿಮ್ಮನ್ನೇ ನಾ ಸ್ತುತಿಸುವೆ ದೇವಾ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವಾ. ಚಪ್ಪಾಳೆ ತಟ್ಟ ಒಟ್ಟಿಗೆ ಒಟ್ಟಿಗೆ ಒಟ್ಟಿಗೆ. ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿದೆ. ನನ್ನ ಪಾಪ ಅಳಿಸಲು ರಕ್ತ ಚೆಲ್ಲಿದೆ. ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿದೆ. ನನ್ನ ಪಾಪ ಅಳಿಸಲು ರಕ್ತ ಚೆಲ್ಲಿದೆ. ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿದೆ. ನನ್ನ ಪಾಪ ಅಳಿಸಲು ರಕ್ತ ಚೆಲ್ಲಿದೆ. ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿದೆ. ನನ್ನ ಪಾಪ ಅಳಿಸಲು ರಕ್ತ ಚೆಲ್ಲಿದೆ. ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವವು ಜೀವನವು ನೀನೇ ಯೇಸುವೇ. ಜೀವವು ಜೀವನವು ನೀನೇ ಯೇಸುವೇ. ಜೀವಮಾನ ಕಾಲವೆಲ್ಲ ನಿಮ್ಮನ್ನೇ ನಾ ಸ್ತುತಿಸುವೆ ದೇವಾ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವಾ. ಜೀವಮಾನ ಕಾಲವೆಲ್ಲ ನಿಮ್ಮನ್ನೇ ನಾ ಸ್ತುತಿಸುವೆ ದೇವಾ. ಹೇಳೋಣ. ಜೀವವು ಜೀವನವು ಎಲ್ಲವೂ ನೀನೇ ದೇವಾ. ಕಣ್ಣೀರಿಂದ ಪ್ರಾರ್ಥಿಸೋ ಮನಸ್ಸ ನೀಡಿದೆ. ನೀನೇ ನನ್ನಲ್ಲಿದ್ದು ಎಲ್ಲವ ಸಾಧಿಸುವೆ. 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 ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವವು ಜೀವನ
ನನ್ನ ಜೀವವು ಜೀವನವು ನೀನೇ ಯೇಸುವೇ. ಜೀವಮನ ಕಾಲವೆಲ್ಲ ನಿಮ್ಮನ್ನೇ ನಾ ಸ್ತುತಿಸುವೆ ದೇವಾ. ನನ್ನ ಜೀವವು ಜೀವನವು ಎಲ್ಲವೂ ನೀನೇ ದೇವಾ. ಜೀವಮನ ಕಾಲವೆಲ್ಲ ನಿಮ್ಮನ್ನೇ ನಾ ಸ್ತುತಿಸುವೆ ದೇವಾ. ಬರಲಿ ಇಲ್ಲಿಂದ. ಜೀವವು ಜೀವನವು ಎಲ್ಲವೂ ನೀನೇ ದೇವಾ. ನಿನ್ನ ಅರಿತುಕೊಳ್ಳೋ ಭಾಗ್ಯವ ನೀಡಿದೆ, ನಿನ್ನ ಸೇವೆ ಮಾಡುವ ದಾರಿಯ ತೆರೆದಿರುವೆ. ನಿನ್ನ ಅರಿತುಕೊಳ್ಳೋ ಭಾಗ್ಯವ ನೀಡಿದೆ, ನಿನ್ನ ಸೇವೆ ಮಾಡುವ ದಾರಿಯ ತೆರೆದಿರುವೆ. ನಿನ್ನ ಅರಿತುಕೊಳ್ಳೋ ಭಾಗ್ಯವ ನೀಡಿದೆ, ನಿನ್ನ ಸೇವೆ ಮಾಡುವ ದಾರಿಯ ತೆರೆದಿರುವೆ. ಜೀವಮನ ಕಾಲವೆಲ್ಲ ಸ್ತುತಿಸುವೆ. ಜೀವಮನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವಮನ ಕಾಲವೆಲ್ಲ ಸ್ತುತಿಸುವೆ. ಜೀವಮನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವವು ಜೀವನವು ನೀನೇ ಯೇಸುವೇ. ಜೀವವು ಜೀವನವು ನೀನೇ ಯೇಸುವೇ. ನನ್ನ ಜೀವವು ಜೀವನವು ನೀನೇ ಯೇಸು. ನಂಬಿ ಹೇಳಿ. ಜೀವವು ಜೀವನವು ನೀನೇ ಯೇಸುವೇ. ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ. ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ. ನೀವೇ ನನ್ನ ಸೌಖ್ಯ, ನೀವೇ ನನ್ನ ಶಾಂತಿ. ನೀವೇ ನನ್ನ ಸೌಖ್ಯ, ಹೇಳಿ. ನೀವೇ ನನ್ನ ಶಾಂತಿ, ನೀವೇ ನನ್ನ ಬಲವು, ನೀವೇ ನನ್ನ ಬಂಡೆಯು. ನೀವೇ ನನ್ನ ಬಲವು, ನೀವೇ ನನ್ನ ಬಂಡೆಯು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನೊಟ್ಟಿಗೆ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. Come on. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಈವರೆಗೂ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆಯೂ ಕಾಯುವವರೇ ಸ್ತೋತ್ರ ದೇವಾ. ಈವರೆಗೂ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆಯೂ ಕಾಯುವವರೇ ಸ್ತೋತ್ರ ದೇವಾ. ಈವರೆಗೂ ಸ್ತೋತ್ರ ದೇವಾ, ಇನ್ನು ಮುಂದೆಯೂ ಕಾಯುವವರೇ ಸ್ತೋತ್ರ ದೇವಾ. ಈವರೆಗೂ ಸ್ತೋತ್ರ ದೇವಾ, ಇನ್ನು ಮುಂದೆಯೂ ಕಾಯುವವರೇ ಸ್ತೋತ್ರ ದೇವಾ. ಈವರೆಗೂ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆಯೂ ಕಾಯುವವರೇ ಸ್ತೋತ್ರ ದೇವಾ. ಈವರೆಗೂ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆಯೂ ಕಾಯುವವರೇ ಸ್ತೋತ್ರ ದೇವಾ. ಹಾಲೆಲೂಯಾ 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 ಹಾಲೆಲೂಯಾ. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ವಂದನೆ, ಪರಿಶುದ್ಧಾತ್ಮರೇ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ವಂದನೆಪ್ಪ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಓ ರಭ ರಭ ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನ ಅರಿತುಕೊಳ್ಳೋ ಭಾಗ್ಯವ ನೀ
ನಿನ್ನ ಸೇವೆ ಮಾಡುವ ದಾರಿಯ ತೆರೆದಿರುವೆ. ನೀವು ಕೂಡ ಒಂದ್ಸಾರಿ ನಿಮ್ಮ ಅರಿತುಕೊಳ್ಳೋ ಭಾಗ್ಯವ ನೀಡಿದೆ ಸಪ್ಪ. ನಿನ್ನ ಸೇವೆ ಮಾಡುವ ದಾರಿಯ ತೆರೆದಿರುವೆ. ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ಒಮ್ಮೆ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ಇವೆಲ್ಲ ಈ ಸಾಲನ್ನು ಗಟ್ಟಿಯಾಗಿ ಹೇಳಬೇಕು. ನನ್ನ ಜೀವವು ಜೀವನವು ನೀನೇ ಯೇಸುವೆ. ಹೇಳಿ, ನನ್ನ ಜೀವವು ಜೀವನವು ನೀನೇ ಯೇಸುವೇ. ನಿನ್ನ ಜೀವ ನಿನ್ನ ಜೀವನ ಯೇಸು ಆದರೆ ಪರಲೋಕದಲ್ಲ, ಪರಲೋಕ ನಿನ್ನ ಹೃದಯದಲ್ಲಿ, ನಿನ್ನ ಕುಟುಂಬದಲ್ಲಿ ಇರ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನ್ನ ಜೀವ ಮತ್ತು ಜೀವನ ಈ ಲೋಕದಲ್ಲಿ ಯೇಸು ಆದರೆ ಪರಲೋಕದ ಆನಂದ ನಿನ್ನ ಹೃದಯದಲ್ಲಿ, ನಿನ್ನ ಕುಟುಂಬದಲ್ಲಿ ಶಾಶ್ವತವಾಗಿ ಇರ್ತದೆ. ಎದ್ದು ನಿಲ್ಲೋಣ, ಒಂದು ಪ್ರಾರ್ಥನೆ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚೋಣ, ದೇವರ ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ.